ಶ್ರೀನಿವಾಸ ಗುರು ರಾಘವೇಂದ್ರ BMS ಮಾನಸ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ದೀಪದ ಬಗ್ಗೆ ಚಿಂತನೆ ಹೇಳ್ತೇನೆ. ಅಂದರೆ ದೀಪ ಹಚ್ಚೋದ್ರಿಂದ ಏನು ಪುಣ್ಯ, ಯಾವ ದಿಕ್ಕಿಗೆ ದೀಪ ಹಚ್ಚಿದರೆ ಏನು ಫಲ ಬರುತ್ತೆ, ದೀಪದಲ್ಲಿ ಎಷ್ಟು ಭಗವಂತನ ರೂಪಗಳಿವೆ, ಅದ್ರ ಬಗ್ಗೆ ಭಗವಂತ ನನ್ನಲ್ಲಿದ್ದು ನುಡಿಸ್ತಾನೆ, ಅದರಂತೆ ನಾನು ಹೇಳ್ತೀನಿ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಮೊದಲಿಗೆ ನಾವು ದೀಪ ಹಚ್ಚಬೇಕಾದ್ರೆ ನಾವು ಅರಿಶಿನ ಕುಂಕುಮವನ್ನು ಹಚ್ಚಬೇಕು ದೀಪಕ್ಕೆ. ಈಗ ದೀಪಕ್ಕೆ ಹಚ್ಚೋ ಮುಂದೆ ಕೂಡ ನಾವು ಹರಿದ್ರ ಕುಂಕುಮ ಸಮರ್ಪಯಾಮಿ ಅಂಥೇಳಿ ನಾವು ಅರಿಶಿನ ಕುಂಕುಮವನ್ನು ದೀಪಕ್ಕೆ ಹಚ್ಚಬೇಕು. ಮೊದಲಿಗೆ ಯಾವಾಗಲೂ ಅರಿಶಿನ ಕುಂಕುಮ ಹಚ್ಚಿಂದ ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ದೀಪದ ಸ್ತಂಭದಲ್ಲಿ ನಕ್ಷತ್ರ ದೇವರು ಇರುವರು. ದೀಪದ ಸ್ತಂಭ, ಇದಕ್ಕೆ ಸ್ತಂಭದಲ್ಲಿ ಅಂದರೆ ನಕ್ಷತ್ರ 27 ನಕ್ಷತ್ರಗಳಿವೆ ಅಂತ ನಾವು ಮಾನಸಿಕವಾಗಿ ಹೇಳಬೇಕು. ಹೀಗೆ ದೀಪಕ್ಕೆ ಬತ್ತಿ ಹಾಕ್ತೀವಲ್ಲ, ಬತ್ತಿ ಹಾಕೋ ಮುಂದೆ ದೀಪದ ನಾಳ ಅಂದರೆ ಇಲ್ಲಿ ಕೊಳವೆ ಇದ್ದಂಗೆ ಇರುತ್ತಲ್ಲ, ಇದಕ್ಕೆ ನಾಳ ಅಂತ ಹೇಳ್ತಾರೆ. ದೀಪದ ನಾಳದಲ್ಲಿ ವಾಸಕಿ ವಾಸ ಮಾಡುತ್ತಿರುವರು, ದೀಪದ ಬತ್ತಿಯಲ್ಲಿ ವಾಸುದೇವನಿರುವನು. ಈಗ ಒಂದೊಂದು ಅಂತ ನಾವು ಹಾಕಬೇಕು. ದೀಪದ ನಾಳದಲ್ಲಿ ವಾಸಕಿ ಇರುವರು, ದೀಪದ ಬತ್ತಿಯಲ್ಲಿ ವಾಸುದೇವನಿರುವನು, ದೀಪದ ಬಟ್ಟಲಿನಲ್ಲಿ ಬ್ರಹ್ಮದೇವರು ಇರುವರು. ದೀಪದ ಬಟ್ಟಲು, ಈ ಬಟ್ಟಲಿಗೆ ಇದರ ಒಳಗಡೆ ಬ್ರಹ್ಮದೇವರು ಇರ್ತಾರೆ. ಆಮೇಲೆ ದೀಪಕ್ಕೆ ಎಣ್ಣೆಯನ್ನು ಹಾಕುವಾಗ ಮಹಾಲಕ್ಷ್ಮಿಯನ್ನು ಸ್ಮರಿಸಬೇಕು. ಎಣ್ಣೆಯಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಎಣ್ಣೆ ಹಾಕೋ ಮುಂದೆ ನಾವು ಶ್ರೀ ಮಹಾಲಕ್ಷ್ಮಿಯೇ ನಮಃ, ಶ್ರೀ ಮಹಾಲಕ್ಷ್ಮಿಯೇ ನಮಃ, ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಬೇಕು. ಈ ಥರ ದೀಪದ ಸ್ತಂಭದಲ್ಲಿ ನಕ್ಷತ್ರ ದೇವರಿರುವರು, ದೀಪದ ನಾಳದಲ್ಲಿ ವಾಸಕಿ ವಾಸ ಮಾಡುತ್ತಿರುವರು, ದೀಪದ ಬತ್ತಿಯಲ್ಲಿ ವಾಸುದೇವನಿರುವನು, ದೀಪದ ಬಟ್ಟಲಿನಲ್ಲಿ ಬ್ರಹ್ಮದೇವರಿರುವರು. ದೀಪಕ್ಕೆ ಎಣ್ಣೆಯನ್ನು ಹಾಕುವಾಗ ಮಹಾಲಕ್ಷ್ಮಿಯನ್ನು ಸ್ಮರಿಸಬೇಕು. ಆಮೇಲೆ ದೀಪ ಹಚ್ಚೋ ಮುಂದೆ, ಈಗ ಸಂಜೆ ಆಗಿದೆ, ಇವಾಗೊಂದು ಶ್ಲೋಕ ಹೇಳ್ಕೊಂಡು ಹಚ್ಚಬೇಕು. ದೀಪಂ ಜ್ಯೋತಿ ಪರಂ ಜ್ಯೋತಿ ದೀಪ ಮಧ್ಯ ಜನಾರ್ದನ ದೀಪೇನ ಹರತೆ ಪಾಪಂ ಸಂಧ್ಯಾದೀಪಂ ನಮೋಸ್ತುತೆ. ಈ ಥರ ಭಗವಂತನ ನಾಮಸ್ಮರಣೆ ಹೇಳ್ಕೊಂತ ನಾವು ದೀಪ ಹಚ್ಚಬೇಕು. ಪ್ರತಿದಿನ ನಾವು ಹಚ್ಚೋ ಮುಂದೆ ಈ ರೀತಿ ಅನುಸಂಧಾನಪೂರ್ವಕವಾಗಿ ನಾವು ದೀಪವನ್ನು ಹಚ್ಚಬೇಕು. ಈಗ ದೀಪ ಹಚ್ಚಿದ ಮೇಲೆ ಇದ್ರ ಬಗ್ಗೆ ನಾನು ಸ್ವಲ್ಪ ವಿವರಣೆಯನ್ನು ಹೇಳ್ತೇನೆ. ಹರೇ ಶ್ರೀನಿವಾಸ. ದೀಪದಲ್ಲಿ 13 ಹರಿಯ ರೂಪಗಳು ಇರ್ತವೆ. 13 ಅಂದರೆ 1 ಮತ್ತು 3. 1 ಎಂದರೆ ಹರಿ ಸರ್ವೋತ್ತಮನೊಬ್ಬನೇ ಅಂತ ನಾವು ಚಿಂತನೆ ಮಾಡಬೇಕು. 3 ಎಂದರೆ ಜ್ಞಾನ, ಭಕ್ತಿ, ವೈರಾಗ್ಯ ಕೊಟ್ಟು ಕಾಪಾಡು ಎಂದು ನಾವು ಭಗವಂತನಲ್ಲಿ ಸ್ಮರಿಸುತ್ತಾ ದೀಪವನ್ನು ಹಚ್ಚಬೇಕು. ಅದು 13 ಯಾವ್ಯಾವು ಅಂತಂದರೆ, ದೀಪದ ಸ್ತಂಭದಲ್ಲಿ ನಕ್ಷತ್ರ ದೇವರಿರುವರು, ದೀಪದ ನಾಳದಲ್ಲಿ ವಾಸಕಿ ವಾಸ ಮಾಡುತ್ತಿರುವರು, ದೀಪದ ಬತ್ತಿಯಲ್ಲಿ ವಾಸುದೇವನಿರುವನು, ದೀಪದ ಬಟ್ಟಲಿನಲ್ಲಿ ಬ್ರಹ್ಮದೇವರಿರುವರು, ದೀಪಕ್ಕೆ ಎಣ್ಣೆಯನ್ನು ಹಾಕುವಾಗ ಮಹಾಲಕ್ಷ್ಮಿಯನ್ನು ಸ್ಮರಿಸಬೇಕು. ದೀಪ ಹಚ್ಚೋದು ಮುಂದೆ ದೀಪಂ ಜ್ಯೋತಿ ಪರಂ ಜ್ಯೋತಿ ದೀಪ ಮಧ್ಯ ಜನಾರ್ದನ ದೀಪೇನ ಹರತೆ ಪಾಪಂ ಸಂಧ್ಯಾದೀಪಂ ನಮೋಸ್ತುತೆ ಅಂತೇಳಿ ಸಾಯಂಕಾಲದಲ್ಲಿ ನಾವು ದೀಪ ಹಚ್ಚೋ ಮುಂದೆ ಈ ಶ್ಲೋಕವನ್ನು ಹೇಳಿ ಹಚ್ಚಬೇಕು. ಆಮೇಲೆ ದೀಪದ ಬಿಳಿಯ ಭಾಗದಲ್ಲಿ, ಆ ಬಿಳಿಯ ಭಾಗದಲ್ಲಿ ವಾಯುದೇವರು ಇರ್ತಾರೆ. ದೀಪದ ಕೆಂಪು ಭಾಗದಲ್ಲಿ ಇಂದ್ರದೇವರಿರುವರು. ಅಂದರೆ ಇಲ್ಲಿ ತೋರಿಸ್ತೀನಿ, ದೀಪದ ಬಿಳಿಯ ಭಾಗ ಅಂದರೆ ಮೇಲೆ ಸ್ವಲ್ಪ ಬೆಳ್ಳಗಿರುತ್ತಲ್ಲ, ಅದು ದೀಪದ ಬಿಳಿಯ ಭಾಗದಲ್ಲಿ ವಾಯುದೇವರು. ಇದೇ ಸ್ವಲ್ಪ ಆದಮೇಲೆ ಕೆಂಪು ಮುಡಿ ಬರುತ್ತೆ. ಆಮೇಲೆ ದೀಪದ ಕೆಂಪು ಭಾಗದಲ್ಲಿ ಇಂದ್ರದೇವರಿರುವರು. ದೀಪದ ಕಪ್ಪು ಅಂದರೆ ಕುಡಿ ಇರುತ್ತಲ್ಲ, ಕಪ್ಪು, ಅಲ್ಲಿ ದೀಪದ ಕಪ್ಪು ಭಾಗದಲ್ಲಿ ರುದ್ರದೇವರು ಇರುವರು. ಈ ರೀತಿ ಅನುಸಂಧಾನಪೂರ್ವಕವಾಗಿ ದೀಪವನ್ನು ಹಚ್ಚಿದರೆ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತೆ. ಆಮೇಲೆ ದೀಪ ಯಾವ್ಯಾವ ದಿಕ್ಕಿಗೆ ದೀಪ ಹಚ್ಚಿದರೆ ಏನು ಫಲ ಅಂದರೆ, ಪೂರ್ವಾಭಿಮುಖ ಹಚ್ಚಿದರೆ ಅಭಿವೃದ್ಧಿ ಆಗುತ್ತದೆ. ಆಮೇಲೆ ಪಶ್ಚಿಮಾಭಿಮುಖವಾಗಿ ದೀಪ ಹಚ್ಚಿದರೆ ನರಕ ಪ್ರಾಪ್ತಿಯಾಗುತ್ತದೆ. ಉತ್ತರಾಭಿಮುಖ ದೀಪ ಹಚ್ಚಿದರೆ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ದಕ್ಷಿಣಾಭಿಮುಖ ಹಚ್ಚಿದರೆ ನರಕ ಪ್ರಾಪ್ತಿಯಾಗುತ್ತದೆ. ಈ ರೀತಿ ನಾವು ದೀಪವನ್ನು ಹಚ್ಚೋ ಮುಂದೆ ಕೂಡ ನಾವು ದಿಕ್ಕುಗಳನ್ನು ನೋಡಿ ಹಚ್ಚಿದ್ರೆ ಭಾಳ ಒಳ್ಳೆಯದು. ಆ ರೀತಿ ನಾವು ಹಚ್ಚಿರ್ತೀವಿ, ಯಾವ ದಿಕ್ಕಿಗೆ ಹಚ್ಚಿರ್ತೀವೋ ಗೊತ್ತಿರಲ್ಲ. ಇದನ್ನು ನಾವು ಸ್ವಲ್ಪ ಚಿಂತನೆಯನ್ನು ಮಾಡಿದ್ರಾಗ ಗೊತ್ತಾಗುತ್ತೆ ನಾವು ಏನು ತಪ್ಪು ಮಾಡೀವಿ ಅಂಥೇಳಿ. ಈ ರೀತಿ ನಾವು ದೀಪವನ್ನು ಹಚ್ಚೋ ಮುಂದೆ ಸ್ಮರಣೆ ಮಾಡಿ ಹಚ್ಚಬೇಕು. ಆಮೇಲೆ ತುಪ್ಪದ ದೀಪ ಬಲಕ್ಕೆ ಇಡಬೇಕು.
ಎಣ್ಣೆ ದೀಪ ಎಡಭಾಗದಲ್ಲಿ ಇಡಬೇಕು. ಆಮೇಲೆ ಕೆಲವೊಂದು ಸಲ ನಾವು ಗುಡಿಗೆ ಹೋಗಿರ್ತೀವಿ, ಕೆಲವೊಂದು ಕಡೆ ನಾವು ಹಂಗೆ ಬತ್ತಿ ಒಯ್ದಿರ್ತೀವಿ, ಏನೂ ಇರಲ್ಲ, ನೀಲಾಂಜನ ಪ್ರಣತಿ ಇರಲ್ಲಲ್ಲ. ಹಾಗಾಗಿ ನಾವೇನು ಮಾಡ್ಬಿಡ್ತೀವಿ, ಕೆಳಗಡೆ ಹಚ್ಚಿಬಿಡ್ತಾರೆ ದೀಪ. ಇರಲಿ ಬಿಡು, ಭಗವಂತನಿಗೆ ಸಮರ್ಪಣೆ ಆದರೆ ಸಾಕು, ಎಲ್ಲಾದರೂ ಅಷ್ಟೇ ಅಂಥೇಳಿ ನಾವು ನೆಲದ ಮೇಲೆ ಇಟ್ಟು ಹಚ್ಚಿಬಿಡ್ತಾರೆ. ಅದು ನಮಗೆ ಗೊತ್ತಿರೋಕ್ಕಿಂತ ಮುಂಚೆ ಹಚ್ಚಿದ್ದೀವಿ ನಾವು ಇದೇ ಥರ. ಈಗ ನಾವು ತಿಳ್ಕೊಂಡ್ಮೇಲೆ ಹಚ್ಚಿದ್ರೆ ಮಹಾ ತಪ್ಪು. ಅದು ಏನಂದರೆ ನರಕ ಪ್ರಾಪ್ತಿ ಆಗ್ತೈತಂತೆ. ತಾಮ್ರ ನರಕ ಅಂಥೇಳಿ ಆ ನರಕ ಪ್ರಾಪ್ತಿ ಆಗುತ್ತಂತೆ. ಅದಕ್ಕೋಸ್ಕರ ನಾವು ತಪ್ತ ತಾಮ್ರ ಅಂಥೇಳಿ ಆ ನರಕ ಪ್ರಾಪ್ತಿ ಆಗುತ್ತಂತೆ ದೀಪ ನೆಲದ ಮೇಲೆ ಹಚ್ಚಿದರೆ. ಹಾಗಾಗಿ ನಾವು ಯಾವತ್ತೂ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡ್ರಿ. ದೀಪ ಹಚ್ಚಲಿಲ್ಲ ಅಂದರೆ ಪರವಾಗಿಲ್ಲ, ಮಾನಸಿಕವಾಗಿ ಹಚ್ಚಿವಂತೇಳಿ ಭಗವಂತನಿಗೆ ಸ್ಮರಣೆ ಮಾಡಿದರೂ ತಪ್ಪಿಲ್ಲ. ಅದು ಐತೆ ಅಂಥೇಳಿ ನಾವು ನೆಲದ ಮೇಲೆ ಕೂಡ ಹಚ್ಚಿ ಬರಬಾರ್ದು. ಆಮೇಲೆ ದೀಪ ನಾವು ಯಾವಾಗಲೂ ದೀಪ ಹಚ್ಚೋ ಮುಂದೆ ಭಕ್ತಿಯಿಂದ ನಮ್ಮ ಮನಸ್ಸು ಯಾವ ರೀತಿಯಿಂದ ನಾವು ದೀಪ ಹಚ್ತೀವಿ ಆ ರೀತಿಯಿಂದ ನಮಗೆ ಫಲ ಕೊಡ್ತಾನಂತೆ ಭಗವಂತ. ಯಾಕಂದರೆ ನಾವು ಯಾವುದೋ ಟೆನ್ಷನ್ನಲ್ಲಿ ಏನೋ ರೀತಿಯಿಂದ ಹಚ್ಚಿದ್ರೆ ನಮಗೆ ನೆಗೆಟಿವ್ ಆಗುತ್ತೆ. ಹಾಗಾಗಿ ನಾವು ಯಾವತ್ತೂ ಭಗವಂತನಲ್ಲಿ ಹಚ್ಚೋ ಮುಂದೆ ಜ್ಞಾನ ಕೊಡು, ಬೆಳಕು ಕೊಡು ನಮಗೆ. ನೀನು ದೀಪ ಹಚ್ತೀವಿ, ನನಗೆ ಯಾವಾಗಲೂ ನನ್ನ ಬಾಳನ್ನು ಬೆಳಕು ಮಾಡು. ಬೆಳಕಂದ್ರೇ ಒಂಥರ ಜ್ಞಾನ. ಭಗವಂತ ಸೂರ್ಯನಲ್ಲಿ ಇರ್ತಾನಲ್ಲ ಯಾವಾಗಲೂ ಭಗವಂತ, ಜ್ಞಾನದಾಯಕ. ಹಾಗಾಗಿ ಆ ಭಗವಂತನ ನೆನೆಸ್ಕೊತ ನಾವು ದೀಪವನ್ನು ಹಚ್ಚಬೇಕು. ನೆಕ್ಸ್ಟು ಹೂಬತ್ತಿ ಕನಿಷ್ಠ 2 ಆದರೂ ಕೂಡ ನಾವು ಹಚ್ಚಬೇಕು. ಮಂಗಳಾರತಿಗಾದರೆ 5 ಹೂಬತ್ತಿ ಸೇರಿಸಿ ಮಂಗಳಾರತಿ ದೀಪಕ್ಕೆ ಹಚ್ಚಬೇಕು. ಆಮೇಲೆ ದೀಪ ಕದ್ದರೆ ಕುರುಡುತನ ಬರುತ್ತಂತೆ. ದೀಪ ಯಾವತ್ತೂ ಕದಿಬಾರ್ದು. ದೀಪ ಕದ್ದರೆ ಕುರುಡುತನ ಬರುತ್ತೆ. ದೀಪ ಹಾರಿಸಿದ್ರೆ ವಂಶನಾಶ ಆಗುತ್ತಂತೆ. ಯಾವತ್ತು ದೀಪ ಒಬ್ಬರು ಹಚ್ಚಿದ್ದು ದೀಪನೇ ಅವರು ಯಾರು ಅಪ್ಪಿತಪ್ಪಿ ಕೂಡ ನಾವು ಹಾರಿಸ್ಬಾರ್ದು. ಆಮೇಲೆ ಯೋಗ್ಯ ರೀತಿಯಲ್ಲಿ ನಾವು ದೀಪವನ್ನು ಸಂಯೋಜನೆ ಮಾಡೋದ್ರಿಂದ ನಮಗೆ ಜ್ಞಾನ ಮತ್ತು ಶಾಂತಿ ಕೊಡ್ತಾನಂತೆ ಭಗವಂತನ. ಅಂದರೆ ನಾವು ಯಾವತ್ತೂ ಮನಸ್ಸು ಶುದ್ಧಿಯಾಗಿಟ್ಕೊಂಡು ಭಗವಂತನಲ್ಲಿ ನಾವು ದೀಪವನ್ನು ಹಚ್ಚಬೇಕು ಅಂಥೇಳಿ ಜಗನ್ನಾಥದಾಸರು ದೀಪದ ಚಿಂತನೆಯಲ್ಲಿ ತಿಳಿಸಿದ್ದಾರೆ. ಅದನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಸೂರ್ಯ, ಚಂದ್ರ, ನಕ್ಷತ್ರ, ಅಗ್ನಿ, ಇವೆ ವಿದ್ಯುತ್ತು, ಈ ಮುಂತಾದವುಗಳಲ್ಲಿ ಇದ್ದು ಬೆಳಕು ನೀಡುವ ಹರಿಗೆ ಕೃತಜ್ಞತೆಗಾಗಿ ನಿತ್ಯ ದೀಪವನ್ನು ಹೆಚ್ಚು ಹಚ್ಚಬೇಕಂತೆ ನಾವು. ಈಗ ನಾವು 2 ಸಾಕು ಅಂತ ಹೇಳಿ ಬಿಡ್ತಿರ್ತೀವಿ. ಹಾಗಾಗಿ ಅಲ್ಲಿ ಏನು ಹಚ್ಚಬೇಕು, ಈಗ ಎಷ್ಟು ಇದು ಖರ್ಚು ಹಂಗೇಳಿ ಅಂತಲೇ ನಾವು ಮನಸ್ಸಲ್ಲಿ ಏನೋ ಒಂದು ಭಾವನೆ ಇಟ್ಕೊಂಡು 2 ಸಾಕು ಬಿಡಪ್ಪ, ಎಷ್ಟು ಹಚ್ಚಿದ್ರೆ ಅಷ್ಟೇ ಅಂಥೇಳಿ ನಾವು ಬಿಡ್ತೀವಿ. ಹಾಗೆಲ್ಲ ನಾವು ಎಷ್ಟು ಹೆಚ್ಚೆಚ್ಚು ದೀಪ ಹಚ್ತೀವಿ ನಾವು ಅಷ್ಟು ಅಭಿವೃದ್ಧಿ ಆಗುತ್ತೆ ಅಂತೇಳಿ ಇಲ್ಲಿ ಜಗನ್ನಾಥದಾಸರು ತಿಳಿಸಿದ್ದಾರೆ. ಅವರು ಯಾಕಂದರೆ ಇವೆಲ್ಲ ಜ್ಞಾನ ಕೊಡೋರೆ ಇವರೆಲ್ಲ. ಸೂರ್ಯ, ಚಂದ್ರ, ನಕ್ಷತ್ರ, ಆಮೇಲೆ ಅಗ್ನಿ, ವಿದ್ಯುತ್ ಮುಂತಾದವುಗಳಲ್ಲಿ ಬೆಳಕಿದ್ದಾವೆಲ್ಲ ಅವರೆಲ್ಲ ಬೆಳಕು ಕೊಡೋಂಥ ದೇವತೆಗಳವರು. ಅವರ ಕೃತಜ್ಞತೆಗಾಗಿ ಅವರಿಗೆ ನಾವು ನಮಸ್ಕಾರ ಪೂರ್ವಕವಾಗಿ ನಾವು ನಿತ್ಯ ದೀಪವನ್ನು ಹೆಚ್ಚು ಹಚ್ಚಬೇಕಂತ ತಿಳಿಸಿದ್ದಾರೆ. ಆಮೇಲೆ ವಿಷ್ಣು ತೀರ್ಥರ ಸೊಸೆ ದೀಪ ಯೋಜನೆಯಿಂದ ಸಂತಾನ ಭಾಗ್ಯ ಪಡೆದರೆ ಗಿರಿಯಮ್ಮ ಕಾಡಿಗೆಯಿಂದ ರಾಜಕುಮಾರನಿಗೆ ದೃಷ್ಟಿ ನೀಡಿದ ಪ್ರಸಂಗ ಪ್ರಸಿದ್ಧಿ ಆಯಿತು. ನೋಡಿ, ದೀಪ ಹಚ್ಚೋದ್ರಿಂದ ಹರಿಕಥಾ ಶ್ರವಣ ಆಗುತ್ತಿರುತ್ತೆ, ಪ್ರವಚನ ಹೇಳ್ತಿರ್ತಾರೆ. ಅಲ್ಲಿ ಒಂದು ದೀಪ ಹಚ್ಚಿ ನಾವು 5 ಪ್ರದಕ್ಷಿಣೆ ಹಾಕಿಬಿಟ್ರೆ ಸಂತಾನ ಭಾಗ್ಯ ಕೊಡ್ತಾರಂತೆ. ಎಷ್ಟು ಭಗವಂತನ ಕರುಣೆ ನೋಡಲ್ವ. ಹಾಗಾಗಿ ನಾವು ಪ್ರತಿ ಕ್ಷಣ ನಾವು ಭಗವಂತನ ಸ್ಮರಣೆ ಮಾಡ್ಕೊತ, ಅಂದರೆ ಪ್ರವಚನದ ಬಗ್ಗೆ ಎಷ್ಟು ನಮಗೆ ತಿಳುವಳಿಕೆ ಹೇಳಿದಾರೆ ಜಗನ್ನಾಥದಾಸರು. ಅಂದರೆ ಎಲ್ಲಿ ಪ್ರವಚನ ಇರ್ತೈತಿ, ಎಷ್ಟು ನಮಗೆ ಅವ್ರು ಯಾರು ಏನೇ ಅನ್ನಲಿ, ನಾವು ದೀಪ ಹಚ್ಚಿ ಅವರು ಅಷ್ಟು ದೂರ ಇದ್ದಾರಪ್ಪ, ನಾವೆಲ್ಲಿ ಅಲ್ಲಿ ಹೋಗಿ ಹಚ್ಚಿ ನಮಸ್ಕಾರ ಮಾಡೋಕ್ಕಾಗಲ್ಲ. ನಾವು ನಿಂತಲ್ಲೇ ಜಾಗದಲ್ಲೇ ಕುಂತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದರೆ ಅಷ್ಟು ಸಂತಾನ ಪ್ರಾಪ್ತಿ ಕೂಡ ಆ ಭಗವಂತ ಕೊಡ್ತಾನಂತೆ. ಈ ರೀತಿಯಾಗಿ ಆಮೇಲೆ ಇನ್ನೊಂದು ಶ್ಲೋಕ, ಬೆಳಗಿನ ಜಾವ ನಾವು ದೀಪ ಹಚ್ಚಬೇಕಾದ್ರೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ಈ ಥರ ಬೆಳಗಿನ ಜಾವದಾಗ ನಾವು ದೀಪ ಹಚ್ಚೋ ಮುಂದೆ ಈ ಶ್ಲೋಕವನ್ನು ಹೇಳಿ ದೀಪವನ್ನು ಹಚ್ಚಬೇಕು. ಈ ರೀತಿ ಅನುಸಂಧಾನವಾಗಿ ದೀಪವನ್ನು ಹಚ್ಚಿದರೆ ನಮಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತದೆ. ನಮ್ಮ ಬಾಳು ಸದಾ ಬೆಳಕಾಗಿರುತ್ತದೆ. ಹಾಗಾಗಿ ಈ ದೀಪದ ಬಗ್ಗೆ ನಾನು ಭಗವಂತ ನನ್ನಲ್ಲಿದ್ದು ನುಡಿಸಿದ್ದಾನೆ. ಆ ಭಗವಂತನಿಗೆ ನಾನು ಈ ದೀಪದ ಚಿಂತನೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಾವು ಪ್ರತಿಯೊಂದು ಕರ್ಮ ಅಂದರೆ ನಾವು ಮಾಡುವ ಕೆಲಸ, ನಾವು ಪ್ರತಿಯೊಂದು ಏನೇ ಕೆಲಸ ಮಾಡಲಿ ಬೆಳಗ್ಗಿನಿಂದ ರಾತ್ರಿವರೆಗೆ
ಏನು ನಾವು ಕೆಲಸ ಮಾಡ್ತೀವಿ ಕರ್ಮಗಳನ್ನು, ಆ ಒಂದೊಂದು ಕರ್ಮಗಳಾದ ತಕ್ಷಣ ಭಗವಂತಿಗೆ ನಾವು ಸಮರ್ಪಣೆ ಮಾಡೋಕ್ಕಂದ್ರೆ ಕರ್ಮ ವಿಮೋಚನ ಸಂಧಿಯಲ್ಲಿ ಇದು ಬಂದಿದೆ. ನಮಗೆ ಇದ್ರ ಬಗ್ಗೆ ಚೇತನಾ ಮೇಡಮ್ ಅನ್ನೋರು ನಮಗೆ ಭಾಳ ಚೆಂದ ಹೇಳಿದಾರೆ ಸುಪ್ರಭಾತದಲ್ಲಿ. ಅವ್ರ ಪ್ರವಚನ ಕೇಳೋದೇ ಒಂದು ದೊಡ್ಡ ಭಾಗ್ಯ. ಅವರಿಗೆ ನನಗೆ ಇದರಲ್ಲಿ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ದೀಪ ಕರ್ಮ ವಿಮೋಚನ ನಾವು ಯಾವುದೇ ಕೆಲಸ ಮಾಡಲಿ, ಈಗ ನಾನು ದೀಪದ ಬಗ್ಗೆ ಹೇಳಿದೆ, ಈಗ ನಾನು ಭಗವಂತ ನಾನು ನಿನಗೆ ಸಮರ್ಪಣೆ ಮಾಡಿದ್ದೇನೆ, ಇದರಲ್ಲಿ ತಿಳಿದೋ ನಾನು ಏನು ತಪ್ಪು ಮಾಡಿದರೂ ಕೂಡ ನಿನ್ನ ಕ್ಷಮೆ ಇರಲಿ, ನಾನು ಯಾವಾಗಲೂ ನನ್ನ ಸತ್ಕರ್ಮಗಳನ್ನು ನನಗೆ ಮಾಡೋವಂಥ ಭಾಗ್ಯ ಕೊಡು ಅಂಥೇಳಿ ನಾವು ಭಗವಂತನಲ್ಲಿ ಸ್ಮರಿಸುತ್ತಾ ಇದನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡುತ್ತೇವೆ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಪತ್ಯಂತರ್ಗತ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಪ್ರೀಣಯಾಮೋ ವಾಸುದೇವಂ.